ಬಾಲ್ಯದ್ದು ಆಗಲಿ ನಮ್ಮ ಹಳೆ ನೆನಪು ಈ ಥರ ಡೈರೆಕ್ಷನಲ್ಲಿ ಬಂದಿರೋದು ಅವರು ಒಂದು ಅದ್ಭುತವಾಗಿ ಬಂದಿದೆ. ನಂಗೆ ತುಂಬ ಇಷ್ಟ ಆಯಿತು. ಇದು 100 ಕಾಲ 100 ಡೇಸ್ ಓಡಲಿ ಅಂತ ಹಾರೈಸ್ತೀನಿ. ಇದು ಇಡೀ ಸಿನಿಮಾ ರಂಗದಲ್ಲಿ ಒಂದು ವಿಶೇಷವಾದ ಸಿನಿಮಾ ಇದು. ಯಾಕೆಂದ್ರೆ ಎಲ್ಲಾ ನಿರ್ದೇಶಕರು ಆಡಿಯನ್ಸ್ಗಳು ಬಂದು ನೋಡೋಂಥ ಸಿನಿಮಾ ಮಾಡಿದ್ರು. ಆದ್ರೆ ನಮ್ಮ ಕೀರ್ತಿ ಅವರು ಪ್ರತಿ ಸಿನಿಮಾದವರು ಪ್ರತಿಯೊಬ್ಬ ನಿರ್ದೇಶಕನು ಕೂಡ ಸಿನಿಮಾ ಥಿಯೇಟರ್ಗೆ ಬಂದು ನೋಡೋಂಥ ಸಿನಿಮಾ ಮಾಡಿದ್ದಾರೆ. ಒಳ್ಳೇದಾಗಲಿ. ಅದೇ ರೀತಿ ಒಂದು ಒಳ್ಳೆ ಸಿನಿಮಾ ಕನ್ನಡ ಇಂಡಸ್ಟ್ರಿಗೆ ಬಂದಿದೆ. ನಿಜವಾಗ್ಲೂ ಇಂಥ ಸಿನಿಮಾಗಳು ಬರಬೇಕಾಯ್ತು. ಇಡೀ ಕುಟುಂಬದವರೆಲ್ಲ ಬಂದು ಕೂತು ನೋಡೋ ಅಂತ ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಒಳ್ಳೇದಾಗಲಿ. ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆ ಭರವಸೆನ ಮೂಡಿಸಿದ್ದಾರೆ. ಸಿನಿಮಾ ಮಾತ್ರ ಸೂಪರ್ ಇದೆ, ಸೂಪರ್ ಡೂಪರ್ ಆಗಿದೆ. 100 ದಿವಸ ಕಂಪಲ್ಸರಿ ಮಾಡ್ತದೆ. ಮತ್ತು ಈಗಿನ ಜನತೆ ಏನಾಗ್ಯಾರ ಭಾಳ ಬ್ಯುಸಿ ಅದಾರ ರೀ. ಏನ್ರಿ ಕರ್ನಾಟಕ ಜನತೆ ಮತ್ತು ಫ್ಯಾಮಿಲಿ ಸಮೇತ ಪಿಕ್ಚರ್ ನೋಡೋ ಪರಿಸ್ಥಿತಿ ಒಳಗೆ ಇಲ್ಲಿ. ಬರೀ ತನ್ನ ಕುಟುಂಬ ಅದು ತಾನದು ಯಾರು ಬೆಳೆಸಿದ್ರು ಯಾರು ಬಿಟ್ಟರು ಅದು ಅವ್ರು ಹೇಳಕ್ಕೆ ತಯಾರಿಲ್ಲ. ಈಗ ದುಡ್ದು ಕುಮಾರ್ ಅವನೇ ಮಗ ಅದನ್ರಿ. ನಾನು 3 ತಂದೆ ತಾಯಿಗೆ 3ನೇ ಮಕ್ಕಳನ್ನ. ಏನ್ರಿ ಸ್ವಲ್ಪ ನನಗೆ ಮೈ ನಡಗಕ್ಕೆ ಬರಾಕತ್ತೈತಿ. ಯಾಕಂದ್ರೆ ಹೇಳಕ್ಕೆ ನನಗೆ ಭಾಳ ಇವಾಗತೈತಿ. ದುಃಖದಿಂದ ಬೆಳೆದಂಥ ಮನುಷ್ಯ ನಾನು. ನಂದು ಪ್ರಾಪರ್ ಬಿಜಾಪುರ ರೀ. ಬಿಜಾಪುರದಿಂದ ಸ್ವಲ್ಪ ಕೆಲಸ ಇತ್ತು ಬಂದಿದ್ದೇವೆ. ಅದಕ್ಕೆ ಅವ್ರ ಹೆಂಡ್ರು ಮಕ್ಕಳು ಅಷ್ಟೇ ನೋಡ್ಕೊಂತಾರೆ. ಯಾರು ಬೆಳೆಸಿದ್ರು ತಾಯಿ ತಂದೆ ಬೆಳೆಸಿದ್ರು ಅವ್ರು ಅಂತಮ್ರು ಬೆಳೆಸಿದ್ರು ಯಾರು ನೋಡಂಗಿಲ್ಲ. ಈಗಿನ ವಾತಾವರಣದಾಗ ತಮ್ಮ ಲೈಫ್ ಬಿಜಿ ಒಳಗೆ ತಾವು ಬಿಜಿ ಇರ್ತಾರೆ. ಯಾರಿಂದ ಬಂದರು ಯಾರಿಂದ ಇಲ್ಲ ಅಂತ ಸ್ವಲ್ಪ ಅವ್ರು ಹಿಂದೆ ನೋಡ್ಬೇಕಾಗೈತಿ. ಕೃಷ್ಣ ಅವರು ಮತ್ತು ಈಗ ಏನಾಗೈತೆ ಅಂತಾರೆ ನೀವು ಸ್ವಲ್ಪ ಭಾಳ ಕಳಕಳಿಯಿಂದ ಹೇಳ್ಬೇಕಾಗೈತಿ ಪಬ್ಲಿಕ್ಕಿಗೆ. ವೀರೇಶ್ ಅಂತ ಒಬ್ಬ ತಾಯಿ ಮಗನ ಸಂಬಂಧ ತುಂಬ ನೀಟಾಗಿ ಕೀರ್ತಿಯನ್ನು ಒಂದು ಹುಡುಗ ಮಾಡಿದ್ದಾನೆ. ಸಾಕಷ್ಟು ತಾಯಿಗಳಿಗೆ ತನ್ನ ಮಗ ದೊಡ್ಡ ಮಟ್ಟ ಬೆಳಿಬೇಕು, ಒಂದೊಳ್ಳೆ ಕಾರ್ ಇಟ್ಕೋಬೇಕು, ಒಳ್ಳೆ ರೀತಿಯಲ್ಲಿ ಬೆಳಿಬೇಕು ಅಂತ ಕರ್ಕೊಂಡು ಓಡಾಡಬೇಕು ಅನ್ನೋದು ಆಸೆ ತುಂಬ ಇರುತ್ತೆ ತುಂಬ ತಾಯಂದ್ರಿಗೆ. ಇವತ್ತು ಅದೇ ರೀತಿ ಇವತ್ತು ನನ್ನ ಹತ್ರ ಓಲ್ವೋ X90 ಇದೆ, ಬಟ್ ನನ್ನ ತಾಯಿ ಇಲ್ಲ. ಹಾಗಾಗಿ ತಮ್ಮ ಮಕ್ಕಳು ಆದಷ್ಟು ಬೇಗ ಜವಾಬ್ದಾರಿಯುತವಾಗಿ ದುಡ್ದು ತಂದೆ ತಾಯಿಗಳ ಆ ಒಂದು ಋಣ ತೀರ್ಸೋಂಥ ಪ್ರಯತ್ನ ಮಾಡಬೇಕು ಅಂತಂದು ನಾವು ಎಲ್ಲ ಯುವಕರಲ್ಲಿ ನಾನು ಕೇಳ್ತಿದ್ದೀನಿ. ಪ್ರಾಯಶಃ ಈ ಮೂವಿ ಒಂದು ದೊಡ್ಡ ಮಟ್ಟಕ್ಕೆ ಸಕ್ಸಸ್ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಎಲ್ಲ ತಾಯಿಗೆ ಜೈ ಜೈ. ಸೂಪರ್ ಫಿಲಮ್ ಭಾಳ ಸೂಪರ್ ಇದೆ. ಗೊತ್ತಂದ್ರೆ ಒಂದು ಕಥೆ ಒಂದೇನಂದ್ರೆ ತಾಯಿ ತಂದೆ ಬಗ್ಗೆ ಯಾವ ಥರ ಬದುಕಿದ್ದಾರೆ, ಯಾವ ಥರ ಬಾಳಬೇಕು, ಒಬ್ಬ ಮಕ್ಕಳು ಯಾವ ಥರ ಇರಬೇಕು ಅನ್ನೋದು ಭಾಳ ಚೆನ್ನಾಗಿ ತೋರಿಸಿದ್ದಾರೆ ಅಣ್ಣ. ನಮ್ಗೆ ಅದು ಖುಷಿ ಆಗುತ್ತೆ ಅಣ್ಣ ಫಿಲಮ್. ನಾವು ಹಿಂದೆ 90s ಏನು ಮೆಮೊರಿಗೆ ಹೋದಂಗೆ ಆಯ್ತು ನಮ್ಗೆ. ಒಂದು 2 ಅವರಲ್ಲಿ ತುಂಬ ಚೆನ್ನಾಗಿದೆ. ಡೈರೆಕ್ಷನ್ ಚೆನ್ನಾಗಿದೆ. ಒಂದು ಸಾಂಗ್ಗಳೆಲ್ಲ ಚೆನ್ನಾಗಿದೆ ಸರ್. ಸಾಂಗ್ ಚೆನ್ನಾಗಿದೆ. ಫ್ಯಾಮಿಲಿ ಸಮೇತ ನೋಡ್ಬೋದು ಸರ್. ಕೀರ್ತಿ ಸರ್ ಡೈರೆಕ್ಷನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇನ್ನೊಂದು ಫಿಲಮ್ ವಿನಯ್ ಸರ್ ಜೊತೆ ಮಾಡಬೇಕು. ವಿನಯ್ ಸರ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಕೀರ್ತಿ ಸರ್ ಡೈರೆಕ್ಷನ್ ಸೂಪರ್. ನಮ್ಮ ಬಾಲ್ಯ ಜೀವನನ ನೆನೆಸುತ್ತೆ. ಕೀರ್ತಿ ಡೈರೆಕ್ಟರ್ ಸೂಪರ್ ಆಗಿದೆ. ಸಿನಿಮಾ ಮಾತ್ರ ತಾಯಿ ಸೆಂಟಿಮೆಂಟ್ ಇದೆ, ಚೆನ್ನಾಗಿದೆ. ನಮ್ಮ ಸಿನಿಮಾ ಸೂಪರ್ ಆಗಿದೆ, ಚೆನ್ನಾಗಿದೆ. ಸ್ಟೋರಿ ಎಲ್ಲ ಹೇಗೆ ಅನಿಸ್ತು? ಚೆನ್ನಾಗಿದೆ, ಸಿನಿಮಾ ಚೆನ್ನಾಗಿದೆ, ಸಖತ್ತಾಗಿದೆ. ನಮ್ಮ ಸಿನಿಮಾ ಹೇಗೆ ಅನಿಸ್ತು? ಸಿನಿಮಾ ತುಂಬ ಚೆನ್ನಾಗಿದೆ. ಚೈಲ್ಡ್ಹುಡ್ ನೆನ್ಪು ಮಾಡಿದ್ದಕ್ಕೆ ಸಿನಿಮಾ ಇಂಡಸ್ಟ್ರಿ ಮದರ್ ಸೆಂಟಿಮೆಂಟ್ ಅಂತೂ ವಂಡರ್ಫುಲ್. ಎಲ್ಲರೂ ನೋಡ್ಬೋದು. ಕನ್ನಡದವ್ರು ಆದಷ್ಟು ಬಂದು ಮೂವಿ ನೋಡಿ ಥಿಯೇಟ್ರಲ್ಲೇ ನೋಡಿ. ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ನೋಡೋ ಥರ ಇದೆ. ತುಂಬ ಚೆನ್ನಾಗಿದೆ, ಸಖತ್ತಾಗಿದೆ ಮೂವಿ. ಚೆನ್ನಾಗಿದೆ, ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಚೆನ್ನಾಗಿದೆ, ಸೂಪರ್ ಆಗಿದೆ ಸರ್. ಸೂಪರ್ ಆಗಿದೆ ಮೂವಿ ಅಂತೂ. ವಿನಯ್ ರಾಜ್ಕುಮಾರ್ ಅತಿಥಿ ಮೇಡಮ್ ಅಂತೂ ಸೂಪರ್ ಆ್ಯಕ್ಟಿಂಗ್ ಇದೆ. ಸೊ ಅದರಲ್ಲಿ ಮದರ್ ಸೆಂಟಿಮೆಂಟ್ ಇನ್ನೂ ಹೇಳಲೇಬಾರ್ದು. ನಮ್ಗೆ ಅಲ್ಲೇ ಬಂದು ಸೂಪರ್ ಇದೆ ಸರ್.